ಕಂಚನಹಳ್ಳಿಯಲ್ಲಿ ಸಂಕಷ್ಟ ಶ್ರೀ ಶಕ್ತಿ ಗಣಪತಿ ಸ್ವಾಮಿ ಭವ್ಯ ಪ್ರತಿಷ್ಠಾಪನಾ ಮಹೋತ್ಸವ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ಕಂಚನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಭವ್ಯ ದೇವಾಲಯದಲ್ಲಿ ಸಂಕಷ್ಟ ಶ್ರೀ ಗಣಪತಿ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನಾ ಹಾಗೂ ಕುಂಭಾಭಿಷೇಕ ಮಹೋತ್ಸವವು ಭಾನುವಾರ ಅತ್ಯಂತ ವೈಭವದಿಂದ ನೆರವೇರಿತು. ಶ್ರೀಮತಿ ಎಸ್. ಪದ್ಮಾವತಿ ಮತ್ತು ಶ್ರೀ ಎನ್. ಕಲ್ಮಾಲೇಗೌಡರು ಹಾಗೂ ಕಂಚನಹಳ್ಳಿ ಗ್ರಾಮಸ್ಥರ ಸಹಯೋಗದೊಂದಿಗೆ ಈ ಧಾರ್ಮಿಕ ಕಾರ್ಯಕ್ರಮವು ಶಾಸ್ತ್ರೋಕ್ತವಾಗಿ ಜರುಗಿತು. ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಮತ್ತು ಗಣ್ಯರು ಭಾಗವಹಿಸಿ ವಿಗ್ರಹ ಪ್ರತಿಷ್ಠಾಪನೆಗೆ ಸಾಕ್ಷಿಯಾದರು. ಶ್ರೀ ಎಚ್. ಎನ್. ವಿಜಯರಾಘವರೆಡ್ಡಿ, ಸಂಸ್ಥಾಪಕರು, ವಿಆರ್ಆರ್ ಬಿಲ್ಡರ್ಸ್ ಮತ್ತು ಕಂಪನಿ, ಬೆಂಗಳೂರು ಹಾಗೂ ಮಾಜಿ ಅಧ್ಯಕ್ಷರು, ಅಸೋಸಿಯೇಷನ್ಸ್ ಆಫ್ ಇಂಡಿಯಾ, ಶ್ರೀ ಕೆಎಚ್. ಪುಟ್ಟಸ್ವಾಮಿಗೌಡರು, ಗೌರವಾನ್ವಿತ ಶಾಸಕರು, ಗೌರಿಬಿದನೂರು ಕ್ಷೇತ್ರ, ಜವರನಹಳ್ಳಿ ಗೌರೀಶಣ್ಣ ಸಮಾಜ ಸೇವಕರು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾ. ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವು ಬಹಳ ಅದ್ದೂರಿ ವೈಭೋಗದಿಂದ ನಡೆಯಿತು. ಮುಂಜಾನೆಯಿಂದಲೇ ಗಣಪತಿ ಹೋಮ, ಪುಣ್ಯ ಆವಕವಚನ, ಕಲಶ ಸ್ಥಾಪನೆ ಹಾಗೂ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ವೈದಿಕ ವಿಧಿವಿಧಾನಗಳು ನಡೆದವು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪೂಜ್ಯ ಶ್ರೀ ಗುರುಗಳು ಕೆಲ ಹಿತನುಡಿಗಳನ್ನು ವ್ಯಕ್ತಪಡಿಸಿದರು. ತದಾದ ನಂತರ ಕಾರ್ಯಕ್ರಮದ ನಂತರ ನೆರೆದಿದ್ದ ಸಂತ್ರಸ್ತರನ್ನು ಕುರಿತು ಮಲ್ಲೇಗೌಡರು ತಮ್ಮ ಮನಸ್ಸಿನ ಭಾವನೆಗಳನ್ನು ಬಿತ್ತರು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಲ್ಲೇಗೌಡರು ತನ್ನ ಮನಸ್ಸಿನ ಹಿತನುಡಿಗಳನ್ನು ವ್ಯಕ್ತಪಡಿಸಿದರು. ಕಂಚನಹಳ್ಳಿ ಗ್ರಾಮದ ಸುತ್ತಲ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದ್ದ ಗ್ರಾಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗಣಪತಿ ದರ್ಶನ ಪಡೆದರು. ವರದಿ ರಾಜೇಶ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು. ಭಾನುವಾರನೇ ಬರಬೇಕು ಅಂತ ಹೇಳಿ ಭಾನುವಾರ ಮಧ್ಯದಲ್ಲಿ ಬಿಟ್ಟು ಬರಬೇಕು ಅಂತ ಕೇಳಿ ಈಗ ಇಲ್ಲಿಗೆ ಬಂದಿದ್ದೇವೆ. ಬೇಗ ವಾಪಸ್ಸು ಅಲ್ಲಿ ಹೋಗಬೇಕು, ಕೆಲಸ ಕಾರ್ಯಗಳಿದ್ದಾವೆ. ಅದಕ್ಕೋಸ್ಕರ ಪ್ರಾರಂಭದಲ್ಲಿ 4 ಮಾತುಗಳನ್ನು ಹೇಳಿ ಹೋಗಬೇಕು ಅಂತ. ಸಾಮಾನ್ಯವಾಗಿ ಬೇರೆ ಬೇರೆ ದೇವತೆಗಳನ್ನು ನಾವು ಉಳಿಸ್ಕೊಳ್ಬೇಕು ಅಂತಂದ್ರೆ ಹೆಚ್ಚು ಪ್ಲೀಸ್ ಮಾಡಬೇಕಾಗುತ್ತಂತೆ. ಆದರೆ ಕಡಿಮೆ ಪೂಜೆಯಲ್ಲಿ, ಕಡಿಮೆ ಶ್ರದ್ಧೆಯಲ್ಲಿ ಈ ಜ್ಞಾನವನ್ನ ನಮಗೆ ವರಗಳನ್ನ ಕೊಡ್ತಕ್ಕಂಥ ಯಾವುದಾದ್ರೂ ದೇವರಿದ್ರೆ ಶೀಘ್ರ ಸಿದ್ಧಿ ಪ್ರದಾಯಕ ಯಾರದು? ಸಿದ್ಧಿ ವಿನಾಯಕ. ಅದಕ್ಕೋಸ್ಕರನೇ ಸಿದ್ಧಿ ವಿನಾಯಕ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು. ಬಹುಶಃ ಇವತ್ತು ಗಣಪತಿಯ ವಿಶೇಷವಾದ ದಿನ ಅಂತ ಭಾವಿಸ್ತಾನೆ. ಹೌದಲ್ಲ? ಗಣಪತಿ ವಿಶೇಷವಾದ ದಿನ ಆದ್ರಿಂದ ಅದು ಭಾನುವಾರ ಬಿದ್ದಿರೋದ್ರಿಂದ ಅವರು ಭಾನುವಾರ ಇಟ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಬೇರೆ ದಿನ ಮಾಡ್ತಾ ಇದ್ರು ಅನ್ಸುತ್ತೆ. ಗಣಪತಿನ ನೋಡಿದಾಗ ನಮ್ಗೆಲ್ಲರೂ ಒಂದೇ ಭಾವನೆ ಬರುತ್ತೆ. ಏನು? ನಾವು ಮಾಡೋ ಕೆಲಸಗಳು ಯಾವುದೂ ವಿಘ್ನಗಳು ಬರದ ಹಾಗೆ ಆಶೀರ್ವಾದ ಮಾಡೋ ಸ್ವಾಮಿ ಅಂತ. ಆದರೆ ಅದಕ್ಕೂ ಸ್ವಲ್ಪ ಹಿಂದೆ ಯೋಚನೆ ಮಾಡಿದ್ರೆ ಎಲ್ಲ ದೇವರುಗಳಿಗಿಂತ ಮುಂಚೆ ಗಣಪತಿಯನ್ನೇ ಪ್ರಾರಂಭದಲ್ಲಿ ದೇವಸ್ಥಾನದಲ್ಲೂ ಪೂಜೆ ಮಾಡ್ತೇವೆ. ಹೊಲ ಉಳ್ಳಿಕ್ಕೆ ಹೋದ್ರೆ ಮೊದಲ ಉಳ್ಳಿ ಉಳುವುದು, ಬೆಳಗ್ಗೆ ಉಳುಮೆ ಮಾಡ್ಲಿಕ್ಕೆ ಹೋದಾಗ ಏನ್ ಮಾಡ್ತೇವೆ? ಬೆಳಕನ್ ಪೂಜೆ ಅಂತ ಮಾಡ್ತಿದ್ರು ಹಿಂದೆ. ಈಗ ಮಾಡ್ತೀರೇನೋ ಗೊತ್ತಿಲ್ಲ. ಮಾಡ್ತೀರಾ? ಮೊದಲು ನೇಗಲನ್ನ ಹೊಲಕ್ಕೆ ಹಾಕಿ ಉಳುಮೆ ಮಾಡೋದಕ್ಕೂ ಮುಂಚೆ ಏನ್ ಮಾಡೋದು? ಅಲ್ಲಿರೋ ಒಂದು ತಮಿಳು ತೆಗೆದು ನನ್ನ ಕೈಲಾದ ಕುಟುಂಬದವರು ಎಲ್ಲರನ್ನು ಸೇರಿಕೊಂಡು ನಂದು ಒಂದು 8 ಲಕ್ಷ ರೂಪಾಯಿ ಭಗವಂತನಿಗೆ ಅರ್ಪಿಸಿ ಒಂದು 26 ಲಕ್ಷದವರೆಗೂ ಈ ಖರ್ಚು ಹೋಗಿ ಈ ದೇವಸ್ಥಾನ ಮಾಡಿತು. ಮೂಲ ಉದ್ದೇಶ ಅಂದರೆ ಈ ದೇವಸ್ಥಾನ ಈ ಕಡೆಗೆ ಲಕ್ಷ್ಮೀದೇವಿ ತಾಯಿ ದೇವಸ್ಥಾನ, ಪಕ್ಕದಲ್ಲಿ ಬಿಂದು ಸರೋವರ, ಗಂಗೆ, ಸ್ವಾಮಿಗೆ ತಾಯಿ, ಎದುರುಗಡೆ ತಾಯಿ, ಈ ಕಡೆ ಪುತ್ರ. ಈ ಲೆಕ್ಕ ಹಾಕಿಕೊಂಡು ಇಲ್ಲಿಗೆ ಸೂಕ್ತವಾದ್ದು ಅಂತ ಹೇಳಿಬಿಟ್ಟು 20-23 ಸೀಟ್ ತೆಗೆದು ಅದು ಮೌಲ್ಡ್ ಹಾಕಿಸಿ ಮುಂದಕ್ಕೆ ಪೋರ್ಟಿಗೋ ತಗೊಂಡು ಈ ದೇವಸ್ಥಾನ ಎಲ್ಲನೂ ಮಾಡಿಸಿಬಿಟ್ಟು ಜೀರ್ಣೋದ್ಧಾರ ಮಾಡಿಸಿ ಸ್ವಾಮೀಜಿಯವರಿಗೆ ಕೇಳಿಕೊಂಡೆ, ಇದಕ್ಕೆ ವಾಸಸ್ತಂಭನ ತಾವು ಕೊಡುಗೆಗಾಗಿ ಕೊಡಬೇಕು ಅಂತ. ಅವ್ರ ತಕ್ಷಣ 2 ಬೇಕಾ ಕೊಡುಗೆ ಅಂತ ಕೇಳಿದರು. ಯಾವುದು ಮುಂದಕ್ಕೆ ಹಿಂದಕ್ಕೆ 2ಕ್ಕೂ ಅಂತ ನೋಡಿರಲಿಲ್ಲ ಸ್ವಾಮೀಜಿ, ಗರ್ಭಗುಡಿಗೆ ಮಾತ್ರ ಸಾಕು ಅಂತ ಹೇಳಿ ಅದನ್ನು ಮಾಡಿಬಿಟ್ಟು ಇವತ್ತು
ಒಂಥರ ಸಂಭ್ರಮದ ದಿನ ಅಂತ ಅಂದ್ಬಿಟ್ಟು ನಾನು ಅನ್ಕೊತಾ ಇದ್ದೀನಿ. ಅದನ್ನು ನೋಡ್ತಾ ನೋಡ್ತಾ ಭಾರಿ ಆನಂದವಾಗುತ್ತೆ. ನೀವು ಅದನ್ನು ಈಗ ಭಗವಂತನನ್ನು ನೀವು ಚಿತ್ರೀಕರಣ ಮಾಡಿರ್ಬೋದು. ಆ ಭಗವಂತನ ಆಶೀರ್ವಾದ ಇಡೀ ಗ್ರಾಮದ ಮೇಲಿರಲಿ, ಆ ಗ್ರಾಮದ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ತಾಯಿ ಲಕ್ಷ್ಮೀದೇವಿ ಎದುರುಗಡೆ ತಮ್ಮ ಪುತ್ರನ ಇಲ್ಲಿಗೆ ಕೂರಿಸೋದಕ್ಕೆ ಇಚ್ಛೆಪಟ್ಟು ಮಾಡೋದಕ್ಕೆ ನನ್ನ ಇಚ್ಛೆ ಇಲ್ಲ. ನನಗೆ ಅವನು ಎಲ್ಲೆಲ್ಲಿ ಹೋಗುವಂಥ ದಾರಿ ತೋರಿದ್ದಾನೆ ಅಲ್ಲೆಲ್ಲ ಹೋಗಿದ್ದೀನಿ. ಭವತಿ ಭಿಕ್ಷಾಂ ದೇಹಿ ಅಂತಲೇ ನಾನೊಂದು ಮನವಿ ಹಾಕೊಂಡಿದ್ದೆ. ಅದೇ ರೀತಿ ಭಾರಿ ಮಟ್ಟದಲ್ಲಿ ಭಿಕ್ಷೆ ನೀಡಿದ್ದಾರೆ. ಆ ದೈವ ಭಿಕ್ಷೆ ಆ ದೈವ ಭಿಕ್ಷೆ ಇವತ್ತು ಮಹತ್ತರವಾಗಿದೆ. ಇದನ್ನು ನಮ್ಮ ಗ್ರಾಮದ ಜನತೆ ಚಾಚು ತಪ್ಪದೆ ಈ 48 ದಿವಸ ಏನು ಒಂದು ಮಂಡಲ ಪೂಜೆ ಇದೆ, ಇದನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಂಡು ಮುಂದೆ ಪ್ರತಿ ಬೆಳಿಗ್ಗೆ ಸಾಯಂಕಾಲ ತಪ್ಪದೆ ಒಂದು ಪೂಜಾ ಕಾರ್ಯಗಳನ್ನು ಮಾಡಿಕೊಂಡು ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತ ಬಯಸಲಿ ಅಂತ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿನ ನಮಗೆ ಕೊಡಲಿ ಅಂತ ಹೇಳಿಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊಂಡು